ಸಾಕು ಬರಲ್ಲ ಒತ್ತುವರಿ ಜಾಗ ನಿಮ್ಮನ್ನೇ ಒಳಗೆ ಬಿಟ್ಟಿರಲ್ಲ ಅವರು. ನಾನ್ ಕರ್ಕೊಂಡೋಗಿಲ್ಲ ಅಂದ್ರೆ ನೀವು ಪತ್ರಕರ್ತರ ಅನ್ನೋದೇ ಬರ್ದ್ಬಿಟ್ಟಿದ್ರಿ ನೀವು. ಒತ್ತುವರಿ ಹೆಂಗ್ ಮಾಡಿದ್ರು ನೋಡ್ದ್ಯಾ? ಇನ್ನು ಕಾರವಾರ ಒಯ್ಯಕತ್ತದ ಕಾರವಾರ ಮಾತಾಡ್ಲಿ ಅಂತಾನ? ಅದನ್ನ ಕೇಳು, ಅದನ್ನ ಕೇಳು, ಅದನ್ನ ಕೇಳು, ಡಿಸಿನ ಕೇಳು. ನೀವು ಇದನ್ನ ಇಟ್ಕೊಂಡು ತಹಶೀಲ್ದಾರ್ ಅದನ್ನ ನೋಡಪ್ಪ ಏನಾಗಿದೆ ಹೇಳ್ಬೋದು. ಹೆಂಗ್ ಕೇಳ್ಬೇಕು ಕ್ವಶನ್? ಬಸ್ ಎಸಿ ಕೋರ್ಟ್ಗೆ ತೊರ್ನಳ್ಳಿದು ಹಾಗೂ ಅಗಲಕೋಟೆದು ಎರಡು ಜಮೀನ್ದು ಇಂಪ್ಲೀಡ್ ಆಗಕ್ಕೆ ಬಂದಿದೆ. ಎಸಿಗೆ ಮುಂದೆ ಇರೋದ್ರಿಂದ ಮೊದಲನೇದಾಗಿ ತೊರ್ನಳ್ಳಿದು ಕರ್ಸಿದ್ರು. ಇವತ್ತು 16 ಎಕರೆ ಏನು ಗೋಮಾಳ ಜಮೀನು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ರಿಜಿಸ್ಟರ್ ಆಗಿದೆಯಲ್ಲ, ಅದಕ್ಕೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇಂಪ್ಲೀಡ್ ಆದ ಅಗಲಕೋಟೆದು 3 ವರ್ಷ ಇವತ್ತು ಕರೀಲಿಲ್ಲ, ನಾಳೆ ನಾಳಿದ್ದು 2-3 ದಿನದಲ್ಲಿ ಕರಿಬೋದು. ಅದಕ್ಕೂ ಹಾಗೆ ಅಲ್ಲಿ ಏನೇನು ಆಗಿದೆ ಅನ್ನೋದು AC ಸಾಹೇಬ್ರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ. ಅಗಲಕೋಟೆದು ರಾಜ್ಯಪಾಲರಿಗೆ ಕೊಟ್ಟಿದ್ದು ಏನಕ್ಕೆ ಅಂದರೆ ಅವ್ರ ಕಸ್ಟೋಡಿಯನ್ನು, ಆ ಪ್ರಾಪರ್ಟಿ ಅವ್ರ ಹೆಸರಲ್ಲಿ ಇರೋದು. ಹಾಗಾಗಿ ನಿಮ್ಮ ಪ್ರಾಪರ್ಟಿನೇ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಕನ್ವರ್ಷನ್ ಕೂಡ ಆಗಿದೆ ಅನ್ನೋದನ್ನ ತಿಳಿಸಿದ್ದೀವಿ. ಕ್ರಮ ತಗೋತಾರೆ. ಏನು ಸರ್ ನಿಮ್ಮ ಬೆದರಿಕೆನ ಬಂದಿದೆ ಅಂತ? ಬೆದರಿಕೆ ನನಗೆ ಬಂದಿದ್ದಂತಲ್ಲ, ಅವ್ರು ಹೇಳಿದ್ದು ಯಾವ ರೀತಿ ನಡೀತಾ ಇದೆ, ನಮ್ಗೆ ಇಂಡೈರೆಕ್ಟಾಗಿ ಏನೇನು ಆಗ್ತಾ ಇದೆ, ದುಡ್ಡು ತಗೋಬೇಕು ಇಲ್ಲ ಕಾಂಪ್ರಮೈಸ್ ಆಗಬೇಕು, ಇಲ್ಲಾಂದರೆ ನಿಮ್ಗೇನಾದ್ರು ತೊಂದರೆ ಆಗ್ತದಾ ಅನ್ನೋ ರೀತಿಯಲ್ಲಿ ಎಲ್ಲ ಪತ್ರಕರ್ತರು ಕ್ವಶನ್ ಕೇಳ್ತಾ ಇದ್ದಾರೆ. ಹಂಗಾಗಿ ಅದಕ್ಕೆ ಆನ್ಸರ್ ಮಾಡಿ. ಅಂದರೆ ನಿನ್ನೆ ರಾಜ್ಯಪಾಲರು ಭೇಟಿ ಮಾಡಿದ್ರು, ಏನು ಭರವಸೆ ಕೊಟ್ಟಿದ್ದಾರೆ? ಭರವಸೆ ಅಂದರೆ ರಾಜ್ಯಪಾಲರು ಭರವಸೆ ನಾನು ಮಾತಾಡಿದ್ದು ಕೊಡಲ್ಲ, ಫ್ಯಾಕ್ಟ್ಸ್ ಮೇಲೆ ಹೋಗ್ತಾರೆ. ನಾವು ಕೊಟ್ಟಿರೋದೆಲ್ಲ ಕರೆಕ್ಟಾ ಅದನ್ನ ಅವ್ರದ್ದು ಲೀಗಲ್ ಟೀಮ್ ಇರುತ್ತೆ, ಚೆಕ್ ಮಾಡುತ್ತೆ, ಆಮೇಲೆ ಕ್ರಮ ತಗೋತಾರೆ. ನಾವು ಹೇಳಿದ್ದೆಲ್ಲ ಹಂಗೆ ಉತ್ತರ ಕೊಡೋಕ್ಕೆ ಅವ್ರ ಪೊಲಿಟಿಷಿಯನ್ ಅಲ್ಲ ಅಲ್ವಾ. ಅವ್ರ ಹತ್ರ ಏನು ದಾಖಲೆಗಳೆಲ್ಲ ಕೊಟ್ಟಿದ್ದೀವಿ, ಎಲ್ಲ ದಾಖಲೆಗಳು ಕೊಟ್ಟಿದ್ದೀವಿ. ಪ್ರೈಮಾ ಫೇಶಿ ಎಲ್ಲರಿಗೂ ಗೊತ್ತಾಗಿದೆ ಅದು ಸ್ಕೂಲ್ ಜಮೀನು ಅಂತ. ನೋಡಿ, ಸ್ಕೂಲ್ ಜಮೀನಿಗೆ ಸ್ಟೂಡೆಂಟ್ಸ್ ಎಲ್ಲಿ ಹೋದ್ರೂ ಹಿಂದೆನೇ ಜೊತೆಲೇ ಇರ್ತಾರೆ, ಸ್ಕೂಲ್ ಉಳಿಬೇಕು ಅಂತ. AC ಯಾವ ಕೋರ್ಟ್ಗೂ ಬಂದಿದ್ದಾರೆ. ಉಳಿಸೋ ಪ್ರಯತ್ನ ಅಂತೂ ಮಾಡೋಣ ಎಲ್ಲರೂ ಸೇರಿ. ಉಳಿಸೋಕ್ಕೆ ಸರ್ಕಾರ ಗಮನಕ್ಕೆ ಪಬ್ಲಿಕ್ ಡೊಮೈನ್ಗೆ ತಂದಿದ್ದೀವಿ. ಉಳಿಸ್ಬೇಕಾಗಿರೋದು ಇವಲ್ಲಿ ಜಿಲ್ಲಾಧಿಕಾರಿಗಳು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಕಮಿಷನರು ಅವ್ರ ವ್ಯಾಪ್ತಿಗೆ ಬರ್ತದೆ. ಬಹುಶಃ ಅವರು ಅಸಿಸ್ಟೆಂಟ್ ಕಮಿಷನರು ತುಂಬ ವಿದ್ಯಾವಂತರಿದ್ದಾರೆ, ಅವ್ರಿಗೂ ಗೊತ್ತಿದೆ. ಇನ್ನೆಲ್ಲ ಒಂದು ತೆರೆ ಎಳೀತದೆ ಅನ್ಕೊಂಡು. ಸರಿ, ಅಂದರೆ ಅಗಲಕೋಟೆ ವಿಚಾರದಲ್ಲಿ ನಾವು ಲೀಗಲ್ ಆಗಿದ್ದೀವಿ, ಯಾರು ಏನು ಮಾಡೋಕ್ಕಾಗೋದಿಲ್ಲ, ಕೆರೆ ಮತ್ತೆ ಅದೆಲ್ಲ ಒತ್ತುವರಿ ಆಗಿರಲಿಲ್ಲ, ನಾವು ಹಂಗೆ ಬಿಟ್ಟಿದ್ವಿ, ಯಾವುದೇ ರೀತಿ ಕಾಂಪೌಂಡ್ ಹಾಕಿರ್ಲಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಒತ್ತುವರಿ ರಿಪೋರ್ಟ್ ಇದೆ ಅಲ್ರಿ, ಹಂಗೆಲ್ಲ ನೋಡ್ರಿ, ನಾನು ಪದೇ ಹಂಗೆ ಕೇಳ್ತಾ ಇದ್ರೆ ಫಜಿತಿ ಆಗ್ಬಿಡ್ತದೆ. ಒತ್ತುವರಿ ಆಗಿರೋದು ನೀವೇ ನೋಡಿದ್ದೀರಾ? ರಿಪೋರ್ಟ್ ನೋಡಿದಿರಾ ಇಲ್ವಾ? ಮತ್ತಿನ್ನೇನು ಅಂತ ಕೇಳ್ಬೇಕು, ಯಾವಾಗ ಎತ್ಕೋಬೇಕು ನೀವು? ಪತ್ರಕರ್ತರು ನೀವು ಏನೇನು ಕೇಳ್ಬೇಕು ಕೇಳಿ, ನಾವ್ ಹೇಳಿದ್ನೆಲ್ಲ ಕೇಳ್ಕೊಂಡು ಹೋಗ್ಬಾರ್ದು. ತಪ್ಪಿದ್ದಾಗ ಹಳೆ ಎಕಡೆ ತಗೊಂಡು ಕೇಳ್ಬೇಕು. ಹೊಟ್ಟೆಗೆ ಏನ್ ತಿಂತೀಯಾ, ಒತ್ತುವರಿ ಅಂತ 13 ಕಡೆ ಬಂದದೆ ಒಂದು ಶೀಟಲ್ಲಿ, ಇದೇನು ಅಂತ ಕೇಳ್ಬೇಕು. ಅದನ್ನ ಬಂದು ನನಗೆ ಆಗಿಲ್ಲ ಅಂತ ಕೇಳಿದ್ರೆ ಹಿಂಗೆ ಕೇಳಿದಾಗ ಹೇಳಿದ್ನೆಲ್ಲ ಕೇಳ್ಕೊಂಡು ನೀವು ಬಂದು ನನಗೆ ಕೇಳೋದು ತಪ್ಪು ಅಂತ ನಿಮಗೂ ಗೊತ್ತು, ಸುಳ್ಳು ಹೇಳ್ತಾರೆ ನಿಮಗೂ ಗೊತ್ತು. ತಗಪ್ಪ ಇಲ್ಲಿ ಅಂದರೆ ಅದನ್ನ ಕೇಳಲೇಬಾರ್ದು. ಒತ್ತುವರಿ ಆಗಿರೋದು ದೇಶಕ್ಕೆಲ್ಲ ಗೊತ್ತು. ಒತ್ತುವರಿ ಆಗಿ ಏನೋ ಕಾಂಪೌಂಡ್ ಹಾಕಿರೋದು ನಿಮಗೆ ಪೂರ್ತಿ ರಿಪೋರ್ಟ್ ನೋಡಿದ್ದೀರಿ. ಅವ್ರು ಆಗಿಲ್ಲ, ನಾನು ಆಗದೆ ಅಂದರೆ ನಂದು ಆಗಿದೆ ಅಂತ ಹೇಳಿದ್ರೆ ನಂದು ನಡೆಯಲ್ಲ, ಆಗಿಲ್ಲ ಅಂತ ಹೇಳಿದ್ರೆ ಅವರು ನಡೆಯ. ರಿಪೋರ್ಟ್ ತಾನೇ ಇರೋದು, ಕಾಂಪೌಂಡ್ ಹಾಕಿರೋದು ನಿಜ ತಾನೆ.
ಸರ್ ಈಗ ತೊನಹಳ್ಳಿ ಕೇಸಲ್ಲಿ ಡೇಟ್ ಕೊಟ್ಟಿದ್ದಾರೆ ಏನಾಯ್ತು? ಡೇಟ್ ಕೊಟ್ಟಿದ್ದಾರೆ ಆಗಸ್ಟ್ 6ನೇ ತಾರೀಕು ಮತ್ತೆ ಬರ್ತೀನಿ. ವಿಲ್ ಮೀಟ್ ಅಗೇನ್ ಆನ್ ಆಗಸ್ಟ್ 6th. ಎವ್ರಿ ಡೇಟ್ ಬರ್ತೀನಿ, ಇಲ್ಲ ಮಿಸ್ ಮಾಡಲ್ಲ.